ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಬಸವ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ವಿರಕ್ತ ಮಠ ಪಾಂಡೋಮಟ್ಟಿ ಇವರ ಸಹಯೋಗದೊಂದಿಗೆ ವಚನ ಸಾಹಿತ್ಯ ಬಗ್ಗೆ ವಾಚನ, ವೇಷಭೂಷಣ, ಪ್ರಬಂಧ, ರಸಪ್ರಶ್ನೆ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಬಸವಣ್ಣನವರ ವಿಚಾರದ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಶ್ರೀ ಉನ್ನತ ಕಾರ್ಯನಿರ್ವಹಣಾ ಅಧಿಕಾರಿಗಳು ಗಿಡಕ್ಕೆ ನೀರೆರೆಯೋದರ ಮೂಲಕ ಉದ್ಘಾಟನೆ ಮಾಡಿದರು. ರಾಜ್ಯದಲ್ಲೇ ಪ್ರಥಮ ಕಾರ್ಯಕ್ರಮ ಬಸವ, ಬುದ್ಧ, ಅಂಬೇಡ್ಕರ್ ನಮ್ಮ ಸಮಾಜಕ್ಕೆ ಸಮಾನತೆ, ಭ್ರಾತೃತ್ವ, ಸಹಬಾಳ್ವೆ ತತ್ವಗಳನ್ನು ಕೊಟ್ಟಿದ್ದಾರೆ ಎಂದರು. ಈ ಸ್ಪರ್ಧೆಯ ಬಹುಮಾನವನ್ನು ವಿದ್ಯಾರ್ಥಿಗಳಿಗೆ ಪಾಂಡೋಮಟ್ಟಿ ಕಾರ್ಯಕ್ರಮದಲ್ಲಿ 17ನೇ ತಾರೀಕಿನಂದು ವಿತರಿಸಲಾಗುವುದು ಅಂತ ತಿಳಿಸಿದರು. ಬಳಿಕ ಪ್ರಾಸ್ತಾವಿಕವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತನಾಡಿ, ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಉತ್ತಮವಾಗಿ ಆಯೋಜನೆಗೊಂಡಿದೆ ಅಂತ ಹೇಳಿದರು. ಸಾನ್ನಿಧ್ಯ ವಹಿಸಿದಂತ ಶ್ರೀಮಠದ ಗುರುಬಸವ ಸ್ವಾಮೀಜಿಯವರು ಮಾತನಾಡಿ, ವಚನಗಳು ಅಂತರಂಗದ ಬೆಳಕನ್ನ ನೀಡುತ್ತವೆ ಅಂತ ಹೇಳಿದರು. ಸಭೆಯಲ್ಲಿ ಡಾಕ್ಟರ್ ಶಂಕರಪ್ಪ ಎಸ್, ಕ್ಷೇತ್ರ ಸಮನ್ವಯಾಧಿಕಾರಿ ಮಹೇಶ್ವರಪ್ಪ, ಚನ್ನಬಸಪ್ಪ, ನಿಜಲಿಂಗಪ್ಪ, ಕುಬೇರಪ್ಪ, ಜಮಾಲ್, ಕುಬೇರಪ್ಪ, ನಾಗರಾಜ್, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಇಂಥ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಆ ಸನ್ಮಾನದ ಕೆಲಸ ಆಯಿತು ಅಂತಂದ್ರೆ ಈ ಮಕ್ಕಳು ಈ ನಾಡಿನ ದೊರೆಗಳಾಗಲಿಕ್ಕೆ ಅವಕಾಶ ಆಗುತ್ತೆ, ಈ ರಾಜ್ಯದ ದೊರೆಗಳಾಗಲಿಕ್ಕೆ ಅವಕಾಶ ಆಗುತ್ತೆ, ಜೊತೆಗೆ ದೊಡ್ಡ ದೊಡ್ಡ ಸ್ಥಾನಮಾನವನ್ನು ಗಳಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಗಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನವನ್ನು ಕೊಟ್ಟಂಥ ವಚನಗಳು ವಿಶೇಷ. ಇದು ಕನ್ನಡಕ್ಕೆ ಅಗ್ರಸ್ಥಾನವನ್ನು ಕೊಟ್ಟಂಥದ್ದು ವಚನಗಳು. ಆ ವಚನಗಳ ಮೂಲಕ